टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಸೊ ಇನ್ನಿಲ್ಲ ಅಂತಕ್ಕಂಥದ್ದು ಅವ್ರ ಆಪ್ತ ಬಳಗಕ್ಕೆ ಆರಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸೊ ಲೋಕೇಶ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಸಾಕಷ್ಟು ಒಡನಾಟ ಹೊಂದಿದ್ದಂಥವ್ರು. ಪ್ರತಿಯೊಬ್ಬರು ಕೂಡ ಇನ್ನೂ ಕೂಡ ಈ ಸಾವು ನಿಜಾನ ನಂಬಬೇಕನ್ನೋಂಥ ಪರಿಸ್ಥಿತಿಲಿ ಇರ್ತಕ್ಕಂಥವ್ರು. ಲೋಕೇಶ್ ಸಹಜವಾಗಿ ರಾಕೇಶ್ ಇನ್ನಿಲ್ಲ ಅಂದಾಗ ನಂಬಕ್ಕಾಯ್ತಾ? ಸೊ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ. ಅವರ ಒಡನಾಟ ನಿಮ್ಗೆ ಹೆಂಗೆ ನೆನಪಾಗುತ್ತೆ ಅಂತ? ಇಲ್ಲ, ನನಗೆ ನಂಬಕ್ಕೆ ಆಗ್ತಿಲ್ಲ. ಬೆಳಗ್ಗೆ 3:15 ಬೆಳಗ್ಗೆನೆ ದಿವ್ಯಾ ಅಂಥೇಳಿ ಅವ್ರ ಟೀಮಲ್ಲೇ ಇದ್ದಂಥ ಒಂದು ದಿವ್ಯಾ ಅಂಚರ್ ಅಂತ ಹೇಳಿ ಅವ್ರ ಅಣ್ಣ ರಾಕೇಶು ಈ ಥರ ತೀರ್ಕೊಂಡ್ಬಿಟ್ಟಿದ್ದಾರಣ ಅಂತೇಳು ತಕ್ಕಾಬೇಕಾಗಿ ಅಳ್ತಿದ್ದಾಳೆ ಜೋರಾಗೆ. ನಾನು ಇದ್ಯಾಕೆ ಏನಾಯ್ತು ಹೇಳು, ನಿಧಾನ ಸಮಾಧಾನವಾಗಿ ಹೇಳು ಅಂತ ಹೇಳ್ತಿದ್ದೆ. ಅಣ್ಣ ಹಿಂಗೆ ತೀರ್ಕೊಂಡ್ಬಿಟ್ಟಿದ್ದಾರಣ್ಣ, ಏನಾಯ್ತು ಗೊತ್ತಿಲ್ಲ ಅಣ್ಣ, ಹೊರಟಿದ್ದೀನಿ, ನಾನು ಮಂಗ್ಳೂರಿಗೆ ಹೊರಟಿದ್ದೀನಿ ಅಂತ ಹೇಳಿದ್ರು. ಓಕೆ, ನನಗೆ 1 ನಿಮಿಷ ದಿವ್ಯಾ ಏನಾಯ್ತು, ನಿಧಾನಕ್ಕೆ ಮಾತಾಡ ಅಂತ ಹೇಳಿದಾಗ, ಅಣ್ಣ ಇಲ್ಲ ಅಣ್ಣ ತೀರ್ಕೊಂಡ್ಬಿಟ್ಟಿದ್ದಾರಣ್ಣ, ರಾಕಿ ತೀರ್ಕೊಂಡ್ಬಿಟ್ಟಿದ್ದಾನೆ, ಏನಾಗ್ತಿದೆ ಗೊತ್ತಿಲ್ಲ ಅಣ್ಣ, ಹೋಗ್ತಾ ಇದ್ರಣ್ಣ, ಕ್ಯಾಬು ಬುಕ್ ಆಗ್ತಿಲ್ಲ ಅಣ್ಣ. ಏ ಅಮ್ಮ ಯಾವ ರಾಕಿ ಅಂತ ನಮ್ಮ ಜೊತೆ ನಮ್ಮ ಟೀಮಲ್ಲಿ ಇದ್ದಲ್ಲ ಕಾಮಿಡಿ ಕಿಲಾಡಿಗಳು. ಹೌದಾ, ಅಯ್ಯೋ ದೇವ್ರೆ ಏನು ಹಿಂಗಾಗುತ್ತೆ, ಏನಾಯಿತು ಅಂತ ನನಗೆ ಶಾಕು. ಆ್ಯಕ್ಚುಲಿ ನಂಬಕ್ಕೆ ಆಗಿಲ್ಲ. ಆಮೇಲೆ ಇಮಿಡಿಯೇಟಾಗಿ ನನಗೆ ಶರಣಯ್ಯ ಸರ್ ಕಾಲ್ ಮಾಡೋಣ ಅಂತ ಹೋದೆ. ಅವರೇ ಸ್ಟೇಟಸಲ್ಲಿ ಹಾಕ್ಬಿಟ್ಟಿದ್ರು 4 ಗಂಟೆ ಟೈಮಲ್ಲಿ ಆತ್ಮಕ್ಕೆ ಶಾಂತಿ ಸಿಗಲಿ ರಾಕಿ ಅಂತೆಲ್ಲ. ಅವ್ರು ನನಗೆ ಅಯ್ಯೋ ನಂಬಕ್ಕಾಗ್ತಿದೆ. ಶರಣಯ್ಯ ಸರ್ ಹಾಕಿದಾಗ ಒಂದು ನಂಬೋದು, ಓಕೆ ಅವರು ದೊಡ್ಡವರು, ಡೈರೆಕ್ಟ್ರು ಬೇರೆ, ಓಕೆ ಇದು ಕನ್ಫರ್ಮ್ ಆಯ್ತು ನನಗೆ ಅವಾಗ. ಶರಣಯ್ಯ ಸರ್ ಅವರು ಹಿಂಗೆ ಹಾಕಿರೋದು ನೋಡಿ. ಬಟ್ ಇಷ್ಟು ಚಿಕ್ಕ ವಯಸ್ಸಲ್ಲೇ ಹಿಂಗೆ 34 ವರ್ಷ ಅಂತಲೇ ಹೇಳ್ತೀರಿ ನೀವೇ, ಕೇಳಿ ನನ್ನ ನಿಜವಾಗ್ಲೂ ಶಾಕು. ಅದು ಅಲ್ಲದೆ ಸಿನಿಮಾ ಯಾವುದೋ ಮಾಡ್ತಿದ್ದಾರೆ ಕಾಂತಾರದಲ್ಲಿ, ಒಳ್ಳೆ ಪಾತ್ರ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಅದು ಬಿಡಿ, ನಾನು ಅವರೆಲ್ಲ ಕೂತ್ಕೊಂಡು ಎಷ್ಟು ಓಡಾಟ ನಕ್ಕಿರೋದು. ನಮ್ಮ ಟೀಮಲ್ಲೇ ಇದೆ, ಚಾಂಪಿಯನ್ಶಿಪ್ಪಲ್ಲಿ ನಾವೇ ವಿನ್ ಆಗಿತ್ತು. ಆ್ಯಕ್ಚುಲಿ ನಾವೆಲ್ಲ ಸರಿ ವಿನ್ ಆದವರು. ಇಷ್ಟು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಆಗ್ಬಿಡ್ತಲ್ಲ, ಯೋ ದೇವ್ರೆ ಇದು ನ್ಯಾಯನ, ಏನಕ್ಕೆ ಹಿಂಗೆ ಯಾವಾಗಲೂ ಕೇಳ್ತೀವಲ್ಲ ದೇವ್ರೆ ನ್ಯಾಯನ ಅಂತ ಹೇಳ್ಬಿಟ್ಟು ನಂಬಕ್ಕೆ ಆಗ್ತಿಲ್ಲ ಇದು.